ಹಲೋ ಸ್ನೇಹಿತರೆ, ಗೌರಿಶಂಕರ ಧಾರಾವಾಹಿ ಚೆನ್ನಾಗಿಯೇ ಮೂಡಿ ಬರುತ್ತಿದೆ. ಗಯ್ಯಾಳಿ ಅತ್ತೆಯನ್ನು ಸಾಫ್ಟ್ ಸೊಸೆ ಹೇಗೆ ಬಗ್ಗಿಸುತ್ತಾಳೆ, ದಾರಿಗೆ ತರುತ್ತಾಳೆ ಎಂಬುದು ಕುತೂಹಲ. ಮಾತಿನ ಮೂಲಕವೇ ಅತ್ತೆ ಫುಲ್ ಜೋರು ಇದ್ದಾಳೆ. ಗೌರಿ ಈ ರೀತಿಯ ವಾತಾವರಣ ಎಂದು ಕಂಡಿರಲಿಲ್ಲ. ಅತ್ತೆಯ ಮನೆಗೆ ಬಂದ ಹೊಸತರಲ್ಲಿ ಗೌರಿಗೂ ಕಷ್ಟವಾಗಿತ್ತು. ಇನ್ನು ಶಂಕರ ಪೆದ್ದು ಪೆದ್ದಾಗಿ ಗೌರಿಗೆ ಇನ್ನಷ್ಟು ಕೋಪ ತರಿಸುತ್ತಿದ್ದಾನೆ. ಈ ಶಂಕರನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವುದು ಯಶವಂತ್ ಬೆಟ್ಟಸ್ವಾಮಿ. ರಿಯಲ್ ಲೈಫ್ನಲ್ಲಿ ಸಖತ್ ಕ್ಯೂಟ್, ಆದರೆ ಗೌರಿಶಂಕರದಲ್ಲಿ ಮಾತ್ರ ಕೊಂಚ ಪೆದ್ದು ಪೆದ್ದು. ಶಂಕರನ್ನು ಮದುವೆ ಆಗಿರುವ ಗೌರಿ ವಿದ್ಯಾವಂತೆ, ಬುದ್ಧಿವಂತೆ, ಗುಣವಂತೆ. ಆದರೆ ಅವಳಿಗೆ ಸಿಕ್ಕಿರುವ ಹುಡುಗ ತದ್ವಿರುದ್ಧ. ಓದು ತಲೆಗೆ ಹತ್ತಿಲ್ಲ, ಬರೆಯುವುದಕ್ಕೆ ಮೊದಲೇ ಬರುವುದಿಲ್ಲ, ಪೆದ್ದು ಪೆದ್ದಾಗಿ ಆಡ್ತಾನೆ. ಈ ರೀತಿ ಪೆದ್ದು ಪೆದ್ದಾಗಿ ಆಡುವವರೇ ಯಶವಂತ್ ಬೆಟ್ಟಸ್ವಾಮಿ. ಯಶವಂತ್ ಬೆಟ್ಟಸ್ವಾಮಿ ಮೂಲತಃ ಬೆಂಗಳೂರಿನವರು. ಡಿಪ್ಲೊಮಾ ಮುಗಿಸಿದ ಯಶವಂತ್ಗೆ ನಟನೆಯಲ್ಲಿ ಆಸಕ್ತಿ ಜಾಸ್ತಿ ಬೆಳೆದಿತ್ತು. ಅಲ್ಲಿಂದ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡರು. ರಂಗಭೂಮಿಯಲ್ಲೂ ತಮ್ಮನ್ನು ತಾವು ಪಳಗಿಸಿಕೊಂಡರು. ಆ ಮೂಲಕ ತಮ್ಮ ನಟನೆ ಜರ್ನಿಯನ್ನು ಆರಂಭಿಸಿದರು. ಮೊದಲಿಗೆ 2019ರಲ್ಲಿ ಅರಮನೆ ಗಿಳಿ ಎಂಬ ಧಾರಾವಾಹಿಯ ಮೂಲಕ ಕಿರುತೆಗೆ ಪರಿಚಯ ಆದರು. ಇವಳು ಸುಜಾತ, ಹೂಮಳೆ ಧಾರಾವಾಹಿಯ ಬಳಿಕ ತೆಲುಗು ಇಂಡಸ್ಟ್ರಿಯಲ್ಲೂ ಕೆಲಸ ಮಾಡಿ ಬಂದಿದ್ದಾರೆ ಯಶವಂತ್ ಬೆಟ್ಟಸ್ವಾಮಿ. ಯಶವಂತ್ ಬೆಟ್ಟಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಕಡಿಮೆ ಆಗಿರುವುದು, ಆದರೆ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಅವರಿಗಿರುವ ಕ್ರೇಜ್ ಬಗ್ಗೆ ಅನಾವರಣಗೊಂಡಿದೆ. ಕುದುರೆ ರೈಡ್ ಕೂಡ ಮಾಡಿದ್ದಾರೆ. ಇನ್ನು ಆರ್ಟಿಸ್ಟ್ ಎಂದರೆ ಫಿಟ್ನೆಸ್ ಬಹಳ ಮುಖ್ಯವಾಗುತ್ತದೆ. ಯಶವಂತ್ ಕೂಡ ಆ ಫಿಟ್ನೆಸ್ಗೆ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಜಿಮ್ನಲ್ಲಿ ದೇಹ ದಂಡಿಸುವ ವಿಡಿಯೋ ಒಂದನ್ನು ಯಶವಂತ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಮೊದಲೇ ಹೇಳಿದಂತೆ ಯಶವಂತ್ ಬೆಟ್ಟಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇನೂ ಆಕ್ಟಿವ್ ಆಗಿಲ್ಲ. ಆಕ್ಟರ್ ಆದರೂ ಕೂಡ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಇರುವುದು 19 ಫೋಟೋ. ಫಾಲೋವರ್ಸ್ ಏನು ಒಂದು ರೇಂಜ್ಗೆ ಓಕೆ, ಆದರೆ ಯಶವಂತ್ ಆಕ್ಟಿವ್ ಇಲ್ಲದ ಕಾರಣ ಫಾಲೋವರ್ಸ್ ಕೂಡ ಹೆಚ್ಚಿಲ್ಲ. ಹಾಕಿರುವ ಕಡಿಮೆ ಪೋಸ್ಟ್ಗಳಿಗೆ ಫ್ಯಾನ್ಸ್ ಡಿಮ್ಯಾಂಡ್ ಇಟ್ಟಿದ್ದಾರೆ. ಪ್ಲೀಸ್ ಯಶವಂತ್, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಿ, ಫೋಟೋಸ್ ಹಾಕ್ತಾ ಇರಿ ಎಂದಿದ್ದಾರೆ. ಇದರ ಜೊತೆಗೆ ಗೌರಿಶಂಕರ ಧಾರಾವಾಹಿಯಲ್ಲಿ ಈಗಾಗಲೇ ಹೀರೋಯಿನ್ ಬದಲಾವಣೆ ಆಗಿದ್ದಾರೆ. ಹೀರೋ ನೀವೇ ಇರಿ ಎಂದೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ನಿಮಗೆ ಯಶವಂತ್ ಬೆಟ್ಟಸ್ವಾಮಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.